ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹರಿಹರದಿಂದ ಮಂಜುಳಾ ಅಂತ. ನಮಸ್ತೆ. ನಮಸ್ತೆ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ರೀ. ಓಕೆ, ನಕ್ಷತ್ರ ಹೇಳ್ಬೋದಾ? ಸಿಂಹ ರಾಶಿ, ಮಕ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಸರ್. ನಾರಾಯಣ. ಎಷ್ಟು ಮಗನಿಗೆ ವಯಸ್ಸು? ವಯಸ್ಸು ಈಗ 32 ಸರ್. ಏನಾಗ್ಬೇಕಿತ್ತು ಅವನ ಬಗ್ಗೆ? ಮದ್ವೆ ಆಗ್ಬೇಕಿತ್ತು ಸರ್. ಹೆಣ್ಣು ಸೆಟ್ ಆಗ್ತಾ ಇಲ್ಲ ಅವನಿಗೆ. ನಿಮಗೆ ಸೆಟ್ ಆಗ್ತಾ ಇಲ್ವಾ? ಹುಡುಗಿಗೆ ಹುಡುಗ ಸೆಟ್ ಆಗ್ತಾ ಇಲ್ವಾ? ಇಲ್ಲ ಸರ್, ಹುಡುಗಿಯರು ಈಗಲ್ಲ ಎಲ್ಲ ಡಿಮ್ಯಾಂಡ್ ಇಡ್ತಾರಲ್ಲ ಸರ್. ನಿಮ್ಮ ಮಗ ಏನ್ ಮಾಡ್ತಾ ಇದ್ದಾನೆ? ಅವನು ಇಂಜಿನಿಯರ್ ಆಗಿದ್ದೆ ಸರ್. ಕರೋನಾ ಟೈಮಲ್ಲಿ ಬಂದು ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ ದಾವಣಗೆರೆ. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ಅವ್ರ ಯಜಮಾನ್ರು ಡೆಂಟಲ್ ಕಾಲೇಜಲ್ಲಿ ಇದ್ರು ಸರ್. ಈಗ ಇದು ರಿಟೈರ್ಡ್ ಆಗೈತಿ, ಊರಲ್ಲಿ ಇದ್ದಾರೆ. ಓಕೆ, ಅಂದ್ರೆ ತಂದೆ. ಹ್ಞೂ ಸರ್. ಓಕೆ, ಅವರು ಆರೋಗ್ಯವಾಗಿ ಚೆನ್ನಾಗಿದ್ದಾರಾ? ನೀವು ಆರೋಗ್ಯವಾಗಿ ಚೆನ್ನಾಗಿದ್ದೀರಾ? ಹ್ಞೂ ಸರ್, ಆರೋಗ್ಯವಾಗಿದ್ದೇವೆ. ಇಬ್ರು ಗಂಡ ಹೆಂಡತಿ ಅಂದ್ರೆ ಅಪ್ಪ ಅಮ್ಮ ಇಬ್ರು ಆರೋಗ್ಯವಾಗಿದ್ದೀರಾ? ಇಬ್ರು ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರೆ. ಈಗ ಮನೆ ಕಟ್ಸಿದ್ದೀರಾ? ಕಟ್ಸಿದ್ದೆ ತಗೊಂಡ್ವಿ ಸರ್. ಕಟ್ಸಿದ್ ತಗೊಂಡಿದ್ದಾ? ಹೌದು ಸರ್. ಎಷ್ಟು ವರ್ಷ ಆಯ್ತು? ಈಗ 15 ವರ್ಷ ಆಯ್ತು. ಯಾವ ದಿಕ್ಕಿನ ಬಾಗಿಲು, ರಸ್ತೆ ಯಾವುದು? ಉತ್ತರದ ರೋಡ್ ಇರೋದು, ಉತ್ತರಕ್ಕೆ ಬಾಗ್ಲು. ಎಷ್ಟು ಫ್ಲೋರ್ ಇದೆ ಮನೆಯದು? 2 ಫ್ಲೋರ್ ಇದೆ ಸರ್. ನಾವು ಬಾಡಿಗೆ ಕೊಟ್ಟಿಲ್ಲ, ನಾವೇ ಇದ್ದೀವಿ. ಎರಡು ಮನೆ ನೀವೇ ಇಟ್ಕೊಂಡಿದ್ದೀರಾ? ಹೌದು ಸರ್. ಮೆಟ್ಲೆಲ್ಲ ಹಾಕಿದ್ದೀರಾ? ಅಡಿಗೆ ಮನೆ ಹತ್ರ ಹಾಕಿದ್ದೀರಾ? ಬೆಡ್ರೂಮ್ ಹತ್ರ ಹಾಕಿದ್ದೀರಾ? ಇಲ್ಲ ಸರ್, ಬೆಡ್ರೂಮ್ ಹತ್ರನೂ ಇಲ್ಲ, ಅಡಿಗೆ ಮನೆ ಹತ್ರನೂ ಇಲ್ಲ ಸರ್. ಮತ್ತೆ ಇಲ್ಲಿ ಒಳಗಡೆನಾ? ಇಲ್ಲ, ಹೊರಗಡೆ ಗೇಟ್ ಹತ್ರ ಸರ್. ಸ್ನಾನದ ಮನೆ ಹತ್ರ ಹಾಕಿದ್ದೀರಾ? ನಾನು ಮತ್ತೆ ಹತ್ರನೂ ಅಲ್ಲ ಸರ್. ಓ, ಈಶಾನ್ಯ ಅನ್ನೋದು ಗೊತ್ತಲ್ಲ, ಅಲ್ಲ ಹಾಕಿದ್ದೀರಾ? ಅದಕ್ಕಿನ್ನ ಹಿಂದೆ ಸರ್ ಸ್ವಲ್ಪ. Okay, ಮಧ್ಯ ಆಗುತ್ತೆ ಬಲಭಾಗ. ಹ್ಞೂ ಸರ್. ಎಷ್ಟು? 15 ವರ್ಷ ತಗೊಂಡು? ಹ್ಞೂ, 15 ವರ್ಷ. ಮಕ್ಕಳು ಎಷ್ಟು ಜನ ನಿಮಗೆ? ಇಬ್ರು. ಇವನೇ ದೊಡ್ಡವನ? ಹೌದ್ರಿ, ಇವನೇ ದೊಡ್ಡ. ಇನ್ನು ಮಗಳ ಮಗನ? ಮಗ ಸರ್. ಇಬ್ರು ಗಂಡು ಮಕ್ಳೆ. ಅವನು ಎಷ್ಟು ವಯಸ್ಸು? ಅವನಿಗೂ 30 ಸರ್, ಸಣ್ಣನಿಗೆ. ಅವನೇನ್ ಮಾಡ್ತಾನೆ? ಅವನು ಲೆಕ್ಚರ್ ಸರ್. ಅವನ ನಕ್ಷತ್ರ? ಜ್ಯೇಷ್ಠ ನಕ್ಷತ್ರ. ಓಕೆ. ಅವನಿಗೆ ಮದುವೆ ಆದ್ರೂ ಪರವಾಗಿಲ್ವಾ? ಮೊದಲು ಮೊದ್ಲು ದೊಡ್ಡನೇ ಮಾಡ್ಬೇಕಂತ ಸರ್. ನೀವ್ ಅನ್ಕೊಂಡಿದ್ರೆ ಹಂಗಾಗಲ್ವಲ್ಲ? ಹೌದು ಸರ್. ಹಂಗಾಗಲ್ಲ. ಯಾಕೆಂದ್ರೆ ನೀವು ಯಾಮಾರ್ಬಿಟ್ಟಿದ್ದೀರಾ. ಮನೆ ತಗೊಳ್ಳೋವಾಗಲೇ ಯಾಮಾರ್ಬಿಟ್ರಿ. ಕಾರಣ ಏನಂದ್ರೆ, ಜ್ಯೇಷ್ಠ ನಕ್ಷತ್ರ ಸಿಂಹರಾಶಿ, ಜ್ಯೇಷ್ಠ ನಕ್ಷತ್ರ ಮತ್ತೆ ನೇರವಾಗಿ ಹೇಳೋದು ಲೆಕ್ಕಾಚಾರಕ್ಕೆ ವೃಶ್ಚಿಕ ರಾಶಿ, ಸಿಂಹ ರಾಶಿಗೆ ಮಕ್ಕಳು ಮನೆಯಲ್ಲಿ ಹುಟ್ಟಿದ್ರೆ, ಅಮ್ಮ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ. ಮನೆಯಲ್ಲಿ ಇದ್ರೆ ಸ್ವಂತ ಮನೆ ಕಟ್ಟಬಾರದು. ನೀವು ಒಂದು ಯೋಚನೆ ಮಾಡಿ, ಮನೆ ತಗೊಳಕ್ ಮುಂಚೆ ಇದ್ದಂತಹ ಒಂದು ಸ್ಥಿತಿ ಹೇಗೆ, ಮನೆಯನ್ನ ತಗೊಂಡ ಮೇಲೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸ್ಥಿತಿ ಹೇಗೆ, ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಗೊತ್ತಾಗತ್ತೆ. ಅಂದ್ರೆ ಆರೋಗ್ಯ ನೆಮ್ಮದಿ ಅನ್ನೋದು ಮನೆ ತಗೊಳಕ್ ಮುಂಚೆ ಹೆಂಗಿತ್ತು, ಮನೆ ತಗೊಂಡ ಮೇಲೆ ಹೆಂಗಿತ್ತು ಅಂತ ಗಮನಿಸ್ತಾ ಇದ್ದೀರಾ ಅಂತ ಕೇಳ್ತೀನಿ. ಗಮನಿಸ್ತಾ ಇದ್ದೀವಿ ಸರ್. ಹೇಗನ್ಸತ್ತೆ? ಮುಂಚೆ ಹೇಗಿತ್ತು, ಮನೆಗೆ ಹೋದ್ಮೇಲೆ ಹೇಗಿದೆ? ಅದೇ, ಮುಂಚೆ ಮನೆಗೆ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಎಲ್ಲವೂ ಗೊತ್ತಾಗ್ತಾ ಇದಾವೆ ಸರ್. ಅಂದ್ರೆ ಮನೆಯಿಂದ ಪ್ರತಿಯೊಂದು ಕೂಡ ನಮಗೆ ಯಾವುದು ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ ಅಂತ ಮನವರಿಕೆ ಆಗಿದೆಯಾ ಇಲ್ವಾ ಅಂತ? ಆಗಿದೆ ಸರ್, ಆಗಿದೆ ಸರ್. ಮತ್ತೆ ಈಗ ನಿಮ್ಮ ಯಜಮಾನ್ರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಏನು? ಇವೆಲ್ಲ ಏನಕ್ಕೆ ನಂಬ್ತೀಯಾ, ಇದೆಲ್ಲ ಏನಕ್ಕೆ ಕೇಳ್ತೀಯಾ ಅಂತಾರಾ? ನೀವು ಹೇಳೋದನ್ನ ಒಪ್ತಾರಾ? ಇಲ್ಲ ಸರ್, ಅವರು ಈಗ ಹಳ್ಳಿಯಲ್ಲಿದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಓಕೆ. ನಿಮ್ಮ ಇಬ್ಬರು ಮಕ್ಕಳಲ್ಲಿ ಜಾಸ್ತಿ ನಾನ್ ವೆಜ್ ಇಷ್ಟ ಯಾರಿಗೆ? ನಿಮಗ? ಇಬ್ಬರು ಮಕ್ಕಳಲ್ಲಿ ಯಾರಿಗೆ? ನಾವು ಯಾರು ತಿನ್ನಲ್ಲ ಸರ್. ಓಕೆ, ವೆರಿ ಗುಡ್. ಅಂದರೆ ಮಕ್ಕಳು ತಿನ್ನಲ್ಲ ಅಂತ ತೀರ್ಮಾನ? ಹೌದು ಸರ್. ಓಕೆ. ನಿದ್ದೆ ಮಾಡೋದ್ರಲ್ಲಿ ಇಬ್ಬರು ಮಕ್ಕಳು ಟೈಮ್ ಸರಿ ಕರೆಕ್ಟಾಗಿ ನಿದ್ದೆ ಮಾಡ್ತಾರೆ? ಇಲ್ಲ, ನಿದ್ದೆ ಕಮ್ಮಿ. ಈಗ ಸರಿ ಮಾಡಬೇಕಾ ಬೇಡವಾ? ಮಾಡ್ಬೇಕು. ಈಗ ಸರಿ ಮಾಡಲಿಲ್ಲ ಅಂದರೆ ಯಾವುದೇ ಹುಡುಗಿ ಸೆಟ್ ಆಗಲ್ಲ, ಹುಡುಗಿ ನೋಡಿದ್ರು ಇಷ್ಟ ಆಗಲ್ಲ. ಈಗ ಹುಡುಗ ಇಷ್ಟ ಆಗದೇ ಹುಡುಗಿ ಇಷ್ಟ ಆಗಲ್ಲ, ಹುಡುಗಿ ಇಷ್ಟ ಆದರೆ ಹುಡುಗನಿಗೆ ಇಷ್ಟ ಆಗಲ್ಲ. ಹೆಂಗೆ ಇಲ್ಲಿವರೆಗೂ ಎಳ್ಕೊಂಡು ಹೋಗ್ತೀರಾ ನೀವು? ಮತ್ತೆ ಕೊನೆಯ ವಿಚಾರ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಹಲ್ಲಿ
ಜಿರಳೆ, ಎರಡರಲ್ಲಿ ಯಾವ ಜಾಸ್ತಿ? ಅಲ್ಲಿ ಹಲ್ಲಿ ನೋಡಿದ್ರೆ ನಿಮಗೆ ಭಯ ಆಗಲ್ವಾ? ಏನು ಈ ಥರ ದಪ್ಪಕ್ಕೆ ಕಾಣಿಸುತ್ತೆ ಇದು? ಹೌದು ಎಲ್ಲ ನಿಮ್ಮ ಕಡೆಯವರೇ ಬಂದು ಕಾಯ್ಕೊಂಡಿರೋದು. ಯಾಕೆಂದರೆ ಮನೆಯಲ್ಲಿ ಹಲ್ಲಿ ತುಂಬ ಪ್ರಮಾಣ ಮಾಮೂಲಿ ಹಲ್ಲಿಗಿನ ದಪ್ಪದಾಗಿ ಕಪ್ಪು ಚಿಕ್ಕೆ ಇಟ್ಕೊಂಡು ಅದು ಹೆಂಗೆ ನೋಡುತ್ತೆ ಅಂದರೆ ಮನುಷ್ಯನ ನೋಡ್ದಂಗೆ ಕಾಯ್ಕೊಂಡಿರುತ್ತೆ. ಏನಾರು ಯೋಚನೆ ಮಾಡ್ತಾ ಇದ್ರೆ ಏನಾರು ಬಗ್ಗೆ ಏನಾರು ಮದುವೆ ಆಗಲಿಲ್ಲ, ಅಲ್ಲಿಗೆ ಹೋಗೋಣವಾ ಇಲ್ಲಿಗೆ ಹೋಗೋಣವಾ ಅಂತ ಅಂದ್ಕೊಂಡ್ರೆ ಅದು ಲೊಚ್ಕೊಟ್ಟಿದಾಗ ಭಯ ಆಗತ್ತೆ. ಅಯ್ಯೋ ಇದೇನಪ್ಪ ಈ ಥರ ಲೊಚ್ಕೊಟ್ಟುತ್ತೆ ಅಂತ. ಅಮ್ಮ ಇಂಥ ಮೆಸೇಜ್ ಕೊಟ್ಟರು ನಮ್ಮ ಜನ ಅರ್ಥ ಮಾಡ್ಕೊಳ್ಳಲ್ಲ. ಅದು ಕೇಳ್ತಾರೆ, ನಮ್ಮ ಈ ಮೂಲೆಯಲ್ಲಿ ಅಲ್ಲಿ ನುಡಿತದೆ ಒಳ್ಳೆದ ಕೆಟ್ಟದ ನೋಡಿ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಅವನೇನೋ ಒಂದು ಹೇಳ್ತಾನೆ ರೀಲ್ ಮಾಸ್ಟ್ರು. ಯಾಕೆಂದ್ರೆ ಇದು ಕೇಳಿದಾಗ ಹೇಳೋರು ರೀಲ್ ಮಾಸ್ಟ್ರೇ. ಹೌದು. ಅದನ್ನ ಇವ್ರು ನಂಬ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ, ಮತ್ತೆ ಅದಂಗೆ ಹೊಡ್ಕೋತಾ ಇರ್ತದೆ. ಕಾರಣ ಏನಪ್ಪಾ ಅಂದ್ರೆ ಹಲ್ಲಿ ಲೊಚ್ಕೊಟ್ಟೋದು, ಹಲ್ಲಿ ಮನೆಯಲ್ಲಿ ಯಾವಾಗ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇರ್ತಕ್ಕಂಥ ಸನ್ನಿವೇಶ ಕಂಡಾಗ ನೀವು ತಿಳ್ಕೋಬೇಕು, ನಾವು ಹಿರಿಯರಿಗೆ ಬರೀ ಎಂಜಿಲ್ ಕೈಯಲ್ಲಿ ಕಾಗೆ ಓಡಿಸಿ ಓಡಿಸಿ ಅಭ್ಯಾಸ ಆಗಿದೆ. ನಾವು ಅವ್ರಿಗೇನು ಊಟ ಹಾಕಿಲ್ಲ, ಅದಕ್ಕೆ ಅವ್ರು ಬಂದು ತಗಲಾಕೊಂಡು ಹಾವಿನ ರೂಪದಲ್ಲಿ, ಹಲ್ಲಿ ರೂಪದಲ್ಲಿ, ಜಿರಳೆ ರೂಪದಲ್ಲಿ, ತಿಗಣೆ ರೂಪದಲ್ಲಿ ಬಂದು ನಮ್ಮನ್ನ ಮನೆ ಒಳಗಡೆ ಕಾಡಿಸ್ತಾರೆ, ತಿಳ್ಕೊಳ್ರು ಅಂತ ನಾವು ಅಪ್ರಾಣೆ ಜಗ್ಗಲ್ಲ. ಜಗ್ಗಲ್ಲ. ಆಮೇಲೆ ಊರೆಲ್ಲ ಸುತ್ತಿರ್ತೀವಿ, ಮಗ ಹೋದವನೇ ಸಮಯ ಒಳ್ಳೆ ಕೆಲಸದಲ್ಲವನೇ, ಮಗ ಆಗ್ಬೋದು ಮಗಳಾಗಿರ್ಬೋದು, ಹೆಣ್ಣು ಸೆಟ್ ಆಯ್ತಿಲ್ಲ, ಗಂಡು ಸೆಟ್ ಆಯ್ತಿಲ್ಲ, ಸೆಟ್ ಆದ್ರೂ ಚೆನ್ನಾಗಿಲ್ಲ. ನಿಮ್ಮ ಮನೆ ಒಳಗಡೆ ಇರೋ ಶತ್ರುಗಳನ್ನೇ ನೋಡದೆ ನೀವು ಊರೆಲ್ಲ ಹುಡುಕ್ಬಿಟ್ಟು ಹೆಣ್ಣು ನೋಡ್ತೀನಿ, ಮದುವೆ ಹೆಂಗಾಗತ್ತೆ? ಅಮ್ಮ ನಿಮ್ಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಅರ್ಥ ಆಯ್ತು. ಸತ್ತೋರಿಗೆ ಊಟ ಹಾಕ್ರಿ, ಊಟನೇ ಕೊಟ್ಟಿಲ್ವರ್ರಿ, ಖಾಲಿ ತಟ್ಟೆ ಕೊಟ್ಬಿಟ್ಟು ಕೈ ತಪ್ಪಳೆ ಹೊಡಿತಾ ಇದ್ದೀರಾ ನೀವು, ಹೆಂಗ್ರಿ ನಿಮ್ಮ ಮನೇಲಿ ಮದುವೆ ಆಗತ್ತೆ? ಸ್ವಲ್ಪ ಯೋಚನೆ ಮಾಡಿಮ್ಮ. ನಿಮ್ಮ ಮೊದಲನೇ ಮಗ ಹುಟ್ಟಿದಾಗಲೇ ತಿಳ್ಕೋಬೇಕಿತ್ತು ನಾವೆಷ್ಟು ಪಾಪಿಷ್ಟ್ರು, ಜನ್ಮ ಕೊಟ್ಟು ಋಣ ತೀರಿಸಿಲ್ವಲ್ಲ ಅಂತ ಅವತ್ತೇ ಯಾರು ಹೇಳಬೇಕಿತ್ತು. ಶಾಸ್ತ್ರ ಹೇಳೋ ಗಣಪಂಡಿತ ಅವನಿಗೆ ಗೊತ್ತಾಗಿಲ್ಲ, ಈಗಲೂ ಗೊತ್ತಾಗಲ್ಲ, ಮುಂದಕ್ಕೂ ಇಲ್ಲ. ಒಳ್ಳೇದಾಗತ್ತೆ ಹೋಗ್ರಿ, ಮಕ ನಕ್ಷತ್ರ ಭಾರಿ ಒಳ್ಳೇದು ಅಂತ ಹೇಳಿ ತಲೆ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟು ಅದಕ್ಕೆ ರೀಲ್ ಮಾಸ್ಟರ್ ಅನ್ನೋದು ನಾನು ಆ ವಿಷಯಕ್ಕೆ. ಸುಮ್ಮನೆ ಸುಳ್ಳು ಚೆನ್ನಾಗೈತೆ ಚೆನ್ನಾಗೈತೆ ಚೆನ್ನಾಗೈತೆ. ಈಗ ಇವರಿಗೆ 30-32 ವರ್ಷ, ಚಿಕ್ಕವನಿಗೆ 30 ಅಂದ್ರೆ ದೊಡ್ಡವನು 32. ಯಾವಾಗ ಮದುವೆ? ಅದಕ್ಕೆ ನಾನು ಚಿಕ್ಕವನು ಮದುವೆ ಆದ್ರೂ ಪರವಾಗಿಲ್ಲ ಅಂತ ಯಾಕೆ ಕೇಳಿದೆ ಅಂದ್ರೆ ಅವನು ಕ್ಯಾಚ್ ಹಾಕೊಳಕ್ ಕಾಯ್ತಾ ಇರ್ತಾನೆ. ಈಗ ಬಂದವರೆಲ್ಲ ಚಿಕ್ಕವನ್ನೇ ಕೇಳ್ತಿರ್ತಾರೆ. ಅಲ್ಲ ಹಂಗಲ್ಲಮ್ಮ, ಇವನ್ ರೆಡಿ ಆಗ್ಬಿಟ್ಟಿರ್ತಾನೆ ಮದುವೆ ಮಾಡ್ಕೊಳಕ್ಕೆ. ಹೌದು. ಯಾರು ಚಿಕ್ಕವನು? ಹೌದು. ದೊಡ್ಡವನು ಹುಡುಕ್ತಿರ್ತಾರೆ, ಇವ್ನಿಗಾಗ್ಲಿ ಅಂತ ಕೊನೆಗೆ ಒಂದಿನ ಬ್ಲಾಸ್ಟ್ ಆಗತ್ತೆ. ಇವನ್ ಕಾಯ್ಕೊಂಡ್ರೆ ನಾನು ಆಗಲ್ಲ ಅಂತ ಚಿಕ್ಕವನು ಏನಾದ್ರು ತೀರ್ಮಾನ ತಗೊಂಡಾಗ ಮನೆ ಕುಟುಂಬ ಡಮ್. ಹೌದು. ನಾವು ಅನ್ಕೊಂಡಿದ್ದು ಮಗನಿಗೆ, ದೊಡ್ಡವನಿಗೆ, ಆಗಿದ್ದು ಚಿಕ್ಕವನಿಗೆ. ಅದೇ ನಿಮ್ಮ ಮನೆ ಹಣೆ ಬರ. ಆಸ್ತಿ ಅನುಭವಿಸಕ್ಕೆ ನಿಮ್ಗಿಲ್ಲ ಅಂದ್ರೆ ಆಸ್ತಿ ಮುಟ್ಟಬಾರದು. ಆಸ್ತಿ ಯಾರು? ಜನ್ಮ ಕೊಟ್ಟವರು. ಅವ್ರಿಗೆಲ್ಲ ಟಾಟಾ ಮಾಡ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಕತ್ತೆ ನಿಲ್ಲಿಸ್ಬಿಟ್ಟು ನೀವು ಶ್ರೀಮಂತಿಯಾಗಿ ಕಾರ್ ತಗೋತೀನಿ, ಮನೆ ಕಟ್ತೀನಿ, ಸೈಟ್ ತಗೋತೀನಿ, ಚಿನ್ನ ಮಾಡಿಸ್ಕೋತೀನಿ ಅಂದ್ರೆ ಏನು ವರ್ಕ್ ಆಗಲ್ಲ. ಕತ್ಲಲ್ಲೇ ಕುತ್ಕೋಬೇಕು. ಬೇಳವ್ರಿಗೆಲ್ಲ ಬೆಳಕು, ನೀವು ಮಾತ್ರ ಕತ್ಲು. ಇದು ಈ ಶಾಪವನ್ನು ಅನುಭವಿಸುವಂತ ರಾಶಿ ಯಾವುದು ಅಂದ್ರೆ ಸಿಂಹರಾಶಿ, ವೃಶ್ಚಿಕ ರಾಶಿ. ಅಂದ್ರೆ ಇನ್ನ 12 ರಾಶಿಯಲ್ಲೂ ಕೂಡ ಎಲ್ಲವೂ ಇದೆ, ಪರ್ಸೆಂಟೇಜ್ ಬೇರೆ ಬೇರೆ ಇರುತ್ತೆ ಅಷ್ಟೇ. ಯಾವುದು ಒಳ್ಳೇದಂತೂ ಇಲ್ಲ, ಎಲ್ಲವೂ ಕೂಡ ನಮಗೆ ಬುದ್ಧಿ ಕಲ್ಸಕ್ಕೆ ಬಂದಿರೋ ರಾಶಿ ನಕ್ಷತ್ರ. ನಾವ್ ಅನ್ಕೊಂತೀವಿ ಈ ನಕ್ಷತ್ರ ಒಳ್ಳೇದಂತೆ, ಈ ನಕ್ಷತ್ರ ಒಳ್ಳೇದಂತೆ ಅಂತ ಶಾಸ್ತ್ರ ಕೇಳ್ಬಿಟ್ಟು ಮದುವೆ ಮಾಡ್ತಾ ಇದೀವಿ. ಇದು ಸುಳ್ಳಿನ ಅಪವಾದ ಆಗಿರೋ ದೆಸೆಯಿಂದ ನಾವು ಅನುಭವಿಸಕ್ಕೆ ರೀಲ್ ಮಾಸ್ಟರ್ಗಳು ಉತ್ಪತ್ತಿ ಮಾಡಿ ಹೇಳ್ತಾ ಇರ್ತಕ್ಕಂಥ ಒಂದು ವಿಚಾರ ಅಂತ ನೀವು ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ಪ್ರತಿ ನಕ್ಷತ್ರ, ಪ್ರತಿ ರಾಶಿ, ಪ್ರತಿ ಲಗ್ನ ಕೂಡ ಒಳ್ಳೇದು ಅಂತಕ್ಕಂಥ ಪ್ರಪಂಚ ಇತಿಹಾಸದಲ್ಲಿ ಯಾವುದೂ ಇಲ್ಲ. ನಿಮಗೆ ಪರೀಕ್ಷೆ ಕೊಟ್ಟಿರೋದು ಭಗವಂತ, ಎಕ್ಸಾಮ್ ಕಟ್ತೀರಾ ನೋಡಿ ಅಂತ. ನಾವ್ ಅದನ್ನ ಸೈಡ್ಗೆ ಹಾಕ್ಬಿಟ್ಟು ಗೈಡ್ ಇಟ್ಕೊಂಡು ಬರೆದ್ಬಿಟ್ರೆ ಪಾಸ್ ಆಗ್ಬಿಟ್ರೆ ಕಥೆ ಏನ್ ಮುಂದಕ್ಕೆ? ಅಮ್ಮ ನಿಮ್ಗೆ ಅರ್ಥ ಆಯ್ತಾ? ನೀವು ಹುಡುಕಬೇಡಿ. ನಿಜವಾಗ್ಲು ಇಬ್ರು ಮಕ್ಕಳನ್ನ ನೀವು ಮದುವೆ ಮಾಡಬೇಕು ಅನ್ನೋದಾದ್ರೆ ಫಸ್ಟ್ ನಾವು ಏನು ಮಾಡಬೇಕಿತ್ತು, ನಂಬರ್ 1 ನಾವು ಅದನ್ನು ಮಾಡದೇನೆ ಮನೆ ತಗೋಬಾರ್ದಾಗಿತ್ತು. ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ತದನಂತರ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕಿತ್ತು. ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು. ಹಿರಿಯರ ಆಶೀರ್ವಾದವನ್ನು ತಗೊಳ್ಳದೆ ಯಾರು ಈ ರೀತಿ ಮುಂದೆ ಹೋಗ್ತಾರೆ? ಮದುವೆ ಆದ್ರೆ ಮದುವೆ ಕಟ್ಟಾಗತ್ತೆ, ಮನೆ ಹಾಕರೆ ಮನೆ ಮಾರ್ಕೋಬೇಕಾಗತ್ತೆ, ಮಕ್ಕಳು ನಿಮಗೆ ಟಾಟಾ ಮಾಡಿ ಹೋಗ್ತಾರೆ. ಇದು ದೊಡ್ಡ ದುರಂತ ಕುಟುಂಬಕ್ಕೆ. ಯಾವುದು ಅಂದ್ರೆ ಹಿರಿಯರ ಆಶೀರ್ವಾದದ ಮುಂದೆ ನೀವು ಯಾವುದೇ ಯಾಗ, ಯಜ್ಞ, ಹೋಮ, ಹವನ, ಪೂಜೆ, ಮಂತ್ರ ಏನು ವರ್ಕೌಟ್ ಆಗಲ್ಲ. ಇದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ಕಾಲ ಮಿಂಚಿಲ್ಲ. ಈಗ್ಲೂ ಮೊದಲು ನೀವು ತಿಳ್ಕೋಬೇಕು, ಮೊದಲನೇ ಮಗನಿಗೆ ಆಗಿರ್ತಕ್ಕಂಥ ಹುಟ್ಟಿರೋ ನಕ್ಷತ್ರಕ್ಕೆ ನಾವು ಗಂಡ ಹೆಂಡತಿ ಏನು ಮಾಡಿದ್ರೆ ಸೇಫ್ ಆಗ್ತೀವಿ. ಇದನ್ನ ತಿಳ್ಕೊಳ್ಳಿ ತಾಯಿ, ಯೋಚನೆ ಮಾಡಬೇಡಿ. ಭಯ ಆಯ್ತಾ, ಖುಷಿ ಆಯ್ತಾ? ತಿಳ್ಕೊಂಡೆ ಅಂತ ಖುಷಿ ಆಯ್ತು ಅಮ್ಮ.
ಹಾ ತಿಳ್ಕೊಂಡ್ವಿ ಸರ್. ತಿಳ್ಕೊ, ಯೋಚನೆ ಮಾಡ್ತಾ ಕುತ್ಕೋಬೇಡ ಏನ್ ಮಾಡೋದು ಹಿಂಗ್ ಹೇಳ್ಬಿಟ್ರಲ್ಲ ಅಂತ. ಈಗ ಸತ್ಯ ಹಿಂಗ್ ಹೇಳ್ಬಿಟ್ರಲ್ಲ ಅಂತ. ಈಗ ಸತ್ಯ ಗೊತ್ತಾಗಿದೆ, ಭಗವಂತ ಯಾವ್ದೋ ರೂಪ ನಮ್ಗೆ ನುಡಿಸಿದಾರೆ ಯಾರಿಂದನೋ. ಈಗ ಕೂತ್ಕೊಂಡು ಒಂದು ಪ್ಲಾನ್ ಮಾಡಿ. ಅಮ್ಮ ಬಾರಿ ಮಂಡಿ ನೋವು ಕಂಡ್ರು ಸರ್. ಯಾರಿಗೆ? ನನಗೆ ಸರ್. ನಿನಗೆ ನೀರ್ ಕುಡಿಯಕ್ಕೆ ಜ್ಞಾಪಕ ಇಲ್ವಲ್ಲಮ್ಮ? ಮಂಡಿ ನೋವು ಬರೋದು ಏನೇನಮ್ಮ ಬರ್ತದೆ? ಕುಡಿತೇನೆ ಸರ್, ನೀರ್ ಚೆನ್ನಾಗೇ ಕುಡಿತೀವಿ. ಚೆನ್ನಾಗಿ ಕುಡಿಯೋದಲ್ಲಮ್ಮ, ಜ್ಞಾಪಕದಿಂದ ಕುಡಿಬೇಕು. ನೀನು ಒಂದ್ಸಲ 1 ಲೀಟರ್ ಕುಡಿದ್ಬಿಟ್ಟು ನೀರು ಕುಡಿತೀನಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡಮ್ಮ. ಈ ಕೆಲವರು ಕೆಟ್ಟ ಅಭ್ಯಾಸ ಏನು, ಒಂದೇ ಸಲ ಕುಡಿದು ಬಿಡ್ತಾರೆ. ನೀರು ಕುಡಿದಿನ ಬಿಡು ಅಂತ ಅದ್ರ ಜ್ಞಾಪಕದಲ್ಲೇ ಸಾಕಂಗೆ ಇದ್ಬಿಡ್ತಾರೆ. ನಾನು ಕುಡಿದೆ ಅವಾಗಲೇ ಒಂದ್ ಲೀಟರ್ ಕುಡಿದ್ಬಿಟ್ಟಿದ್ದೀನಿ. ಇವ್ರದೇ ಮ್ಯಾಥಮೆಟಿಕ್ಸು. ಅದು ಹಂಗಲ್ಲ, ಜ್ಞಾಪಕ ಮಾಡ್ಕೊಂಡು ನೀರು ಕುಡಿಬೇಕು. ಎಷ್ಟು ಜನ ಗೊತ್ತಮ್ಮ ಇದು? ಗೊತ್ತಿಲ್ಲ. ಯಾವಾಗಲೂ ಜ್ಞಾಪಕ. ಇವ್ರು ಬಂದು ತೀರಾ ಎದೆ ಊರಿನೋ ಏನೋ ಅಂದಾಗ ಯಾಕೋ ನೀರು ಕುಡಿದಿಲ್ಲ ಬೆಳಗಿನ ತಾಳು ಅಂತ ಆಗ ತರ್ಸ್ಕೊಂಡು ಗಟ 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 ಒಂದು ಚಂಪ್ ಕುಡಿದ್ಬಿಡೋದು. ಸೊ ಈ ಸತ್ಯ ನಿಮ್ಮ ದೇಹದಲ್ಲಿ ನೋವು ಬರ್ತಕ್ಕಂಥ ಲೆಕ್ಕಾಚಾರಕ್ಕೆ ಅದರಲ್ಲೂ ಇವೆಲ್ಲ ಕಾರಣ ಆಗತ್ತೆ. ಎರಡನೇದು, ಮಾತ್ರೆ ಇಲ್ಲದೆ ನೀವು ಬದುಕಕ್ಕಾಗಲ್ಲ. ಮನೆಯ ಕುಟುಂಬದವರು ಈ ಮಾತ್ರೆ ಯಾಕೆ ತಗೋಬೇಕು ಅಂದ್ರೆ ಹಿರಿಯರು ನೀವು ಊಟ ಹಾಕೋ ತನಕ ಈ ಮಾತ್ರೆ ತಗೊಳ್ಳೇಬೇಕಾಗತ್ತೆ. ಮೊದಲು ತೀರ್ಮಾನ ಮಾಡಿ. ಆಮೇಲೆ ನಾವು ಮಾಡ್ತಾ ಇದ್ದೀವಿಲ್ಲ ಅಂತ ನೀವು ಅನ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನೀವು ಮಾಡ್ತಿರೋ ಸರಿಗಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಬೇಕು, ಚೆನ್ನಾಗಿರಬೇಕಿತ್ತು. ಸೊ ಆ ಕ್ರಮ ಚೆನ್ನಾಗಿಲ್ಲ, ತಿಳಿದಿಲ್ಲ, ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮೈಸೂರಿಂದ ಲಕ್ಷ್ಮಿ ಅಂತ. ನಮಸ್ತೆ ಮಾ. ಲಕ್ಷ್ಮಿ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಲಕ್ಷ್ಮಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಾವು ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್, ಮೈಸೂರಿಂದ ಲಕ್ಷ್ಮಿ ಅಂತ. ಓಕೆ ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಕ್ಷತ್ರ ಹೇಳ್ತೀರಾ? ಹಲೋ ಹಲೋ ಹಲೋ, ನೆಟ್ವರ್ಕ್ ಇರುವಂತ ಸ್ಥಳದಲ್ಲಿ ನಿಂತ್ಕೊಳ್ಳಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವ್ರ ನಕ್ಷತ್ರ ಹೇಳಿ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ಹಾ ಹೇಳಿ ತಾಯಿ. ಹರಿ ಓಂ ಗುರುಜಿ. ನಾರಾಯಣ ಹೇಳಿ, ಏನ್ ನಕ್ಷತ್ರ ಹೇಳಿದ್ರಿ? ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಎಷ್ಟು ವಯಸ್ಸು? ಶ್ರೀನಿವಾಸ ಅಂತ. ವಯಸ್ಸೆಷ್ಟು? ಹಲೋ, ನಿಮ್ಮ ಮಗನಿಗೆ ವಯಸ್ಸೆಷ್ಟು? ಮೇಡಮ್ ವಯಸ್ಸು 26. ಏನಾಗ್ಬೇಕಿತ್ತಮ್ಮ ಒಂದು ಬಗ್ಗೆ, ನಿಮ್ಮ ಮಗನ ಬಗ್ಗೆ? ಮಗನ ಬಗ್ಗೆ ಗುರುಗಳೇ ಹೇಳಿದ ಮಾತು ಕೇಳಲ್ಲ ಅವನು. ಕೆಟ್ಟ ಸಾವಸ ಎಲ್ಲ ಸೇರಿದಾನೆ. ಅಮ್ಮ ಕೆಟ್ಟ ದಾರಿ ಹೋಗ್ತಾ ಇದ್ದಾನೆ ಅನ್ಸುತ್ತೆ. ನಮ್ಗೆ ತುಂಬಾ ಭಯ ಆಗುತ್ತೆ. ನೀವು ಮಾತಾಡ್ತಿರೋ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ಮೇಡಮ್. ನಿಮ್ಮ ಅಣ್ಣ ತಮ್ಮಂದ್ರೆ ಎಷ್ಟಮ್ಮ ನಿಮ್ಗೆ ತಾಯಿ? ಹಣ ತಮ್ಮದಿರೋ 6 ಜನ ಗುರುಗಳೇ. 6 ಜನ ಇದ್ದಾರಾ? ಸೊ ಅವರ ಕ್ಲಾರಿಟಿ, ಹೆಲ್ತ್ ಕಂಡೀಷನ್ ಆಗಲಿ, ಖುಷಿಯಾಗಿದ್ದಾರೆ ಅನ್ನೋದಾಗ್ಲಿ, ನಿಮ್ಗೆ ಹೇಗೆ ಅನ್ಸುತ್ತೆ? ನಮ್ಮ ಅಣ್ಣ ತಮ್ಮದೆಲ್ಲ ನೆಮ್ಮದಿಯಾಗಿ ಖುಷಿಯಾಗಿದ್ದಾರೆ ಅನ್ಸುತ್ತಾ? ಅನ್ಸುತ್ತಾ ಅಂದೆ? ನಿಮ್ ತಂದೆ ಮನೆ ನೆಮ್ಮದಿಯಾಗಿ ಆರಾಮಾಗಿದ್ದಾರಾ ನಿಮ್ ತಂದೆ ಮನೆಯವರು? ಇಲ್ಲ ಗುರುಜಿ. ಈಗ ನಿಮ್ಗೆ ಇದು ನಮ್ಮ ತಂದೆ ಮನೆ ಈ ತರ ಆಯ್ತು ಅಂತ ಯೋಚನೆ ಇಲ್ವಾ? ಹೌದು ಗುರುಜಿ ಇದೆ. ಈಗ ನಿಮ್ಗೆ ಎಷ್ಟು ಮಕ್ಕಳು? ನನಗೆ 3 ಹೆಣ್ಣು ಮಕ್ಕಳು ಗುರುಜಿ. ಇಬ್ರು ಗಂಡು ಮಕ್ಕಳು ಲಾಸ್ಟ್ನವ್ರು ಗುರುಜಿ. ಇವರಿಬ್ರು ಟ್ವಿನ್ಸ್ ಗುರುಜಿ. ಟ್ವಿನ್ಸಾ? ಇಬ್ರು ಗಂಡು ಮಕ್ಕಳು ಟ್ವಿನ್ಸಾ? ಹೌದು ಗುರುಜಿ. ಇವನು ಇನ್ನೊಬ್ಬ ಇದ್ದಾನೆ ದೊಡ್ಡವನು. ಸರಿ, ನೀವು ಈ ಟ್ವಿನ್ಸ್ ಆದ್ರೆ ಸರಿನಾ ತಪ್ಪಾ ಅಂತ ಕೇಳಲಿಲ್ವಾ ನೀವು? ಹೌದು ಗುರುಜಿ. ಅಲ್ಲ ಕೇಳಿದ್ರ ಅಂದೆ? ಇಲ್ಲ ಗುರುಜಿ, ಕೇಳಿಲ್ಲ ಗುರುಜಿ. ಯಾಕೆ, ನಂಬಿಕೆ ಇಲ್ವಾ, ಟೈಮ್ ಇಲ್ವಾ? ಗೊತ್ತಾಗಿಲ್ಲ ಗುರುಜಿ ನಮ್ಗೆ. ನೋಡಿ, 2 ಅವಳಿ ಮಕ್ಕಳು ಒಂದು ಮನೆಯಲ್ಲಿ, ಹೆಣ್ಣು ಗಂಡು ಅಥವಾ ಗಂಡು ಗಂಡು, ಇಲ್ಲೊಂದು ರಾಜಕೀಯ ನಡೆಯುತ್ತೆ. ಅವಳಿ ಮಕ್ಕಳು 2 ಗಂಡು ಆದ್ರೆ ಒಳ್ಳೇದು ಒಬ್ರು ಹೇಳ್ತಾರೆ. ನಮ್ಮ ತಾಯಿ ಮನೇಲಿ ಇರೋದು ಗುರುಜಿ ನಾವು. ಅದೇ ಬರ್ತೀನಿ, ವಿಷಯಕ್ಕೆ ಬರ್ತೀನಿ. 2 ಗಂಡು ಮಕ್ಕಳು ಟ್ವಿನ್ಸ್ ಆದ್ರೆ ಒಳ್ಳೇದು ಅಂತ ಒಬ್ರು ಹೇಳ್ತಾರೆ. ಕತೆ ಎಲ್ಲ ಕತೆನೇ ಅದು. 2 ಹೆಣ್ಣಾದ್ರೆ ಅಂತ ಹೇಳ್ತಾರೆ. ಇನ್ನೊಂದು ಒಂದು ಗಂಡು ಒಂದು ಹೆಣ್ಣಾದ್ರೆ ಎಲ್ಲ ಇವ್ರದೇ ಕತೆ ಸ್ಟೋರಿ. ಅಂದ್ರೆ ಇವ್ರು ಏನ್ ಹೇಳ್ತಾರೆ, ಏನ್ ನಡಿಬೇಕು ಅದನ್ನ ಇವರೇ ಕ್ರಿಯೇಟ್ ಮಾಡ್ಕೊಂಡೆ ಒಳ್ಳೇದಾಯ್ತು ಬಿಡು ಅಂತಾರೆ. ಹಾ ಅಮ್ಮ, ಕೇಳಿಸ್ತಾ ಇಲ್ವಾ? ನಾನು ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಿಮಗೆ 3ನೇ ತಿಂಗಳು ಗರ್ಭವತಿ ಆದಂತ ಸಂದರ್ಭದಲ್ಲಿ 3ನೇ ತಿಂಗಳಿಂದ 4ನೇ ತಿಂಗಳು ನೆನಪಿದ್ಯಾ? ಆಗ ನೀವು ಎಷ್ಟು ಒತ್ತಡದಲ್ಲಿ ಬೇಜಾರಲ್ಲಿದ್ರಿ, ಜ್ಞಾಪಕ ಇದೆಯಾ?
ಏನ್ ಮಾಡಪ್ಪ ನೀವು ಹಲೋ ಹಲೋ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ನೀವು ಮಾತಾಡ್ತಿರೋ ಸರಿಯಾಗಿ ಕೇಳಿಸ್ತಿಲ್ಲ. ನಮಗೆ ಕೇಳಿಸ್ತಿದೆ. ಇಲ್ಲಿ ಕೇಳಿಸ್ತಿದ್ಯಾ ನಿಮಗೆ? ನೀವು ಗರ್ಭವತಿ ಆಗಿದ್ದಾಗ 3ನೇ ತಿಂಗಳಿಂದ 4ನೇ ತಿಂಗಳಲ್ಲಿ ನೀವು ಪಟ್ಟಂತಹ ಹೇಳಿ ಗುರುಜಿ. ಕೇಳಿಸ್ತಾ ಇಲ್ವಾ? ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ ಮಾ. ಈಗ ಕೇಳಿಸ್ತಿದ್ಯಮ್ಮ? ಏನು ಮಾಡೋಕ್ಕಾಗಲ್ಲ. ನೀವು ಹಿಂಗೆ ಹೇಳಿದ್ರೆ ನಾನು ಹೇಳಿ ಸುಮ್ಮನೆ ಪ್ರಯೋಜನಕ್ಕೆ ಬರಲ್ಲ. ಟ್ವಿನ್ಸ್ ಆಗಿರೋದಕ್ಕೆ ಕಾರಣ ತಿಳ್ಕೊಳ್ಳಿ ಫಸ್ಟು. ತಾಯಿ ಅವಳಿ ಜವಳಿ ಮಕ್ಕಳು ಕುಟುಂಬದಲ್ಲಿ ಹುಟ್ಟಿದ್ರೆ ನಮ್ಮ ಕತೆ, ಕುಟುಂಬದ ಕತೆ ಏನು, ಮಕ್ಕಳ ಕತೆ ಏನು ಅಂತ ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ತಂದೆ ಮನೆ ತಾಯಿ ಮನೆ, ತಂದೆ ಮನೆ ತಾಯಿ ಮನೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಅಪ್ಪನ ಮನೆ ಬರುತ್ತೆ. ಗಂಡು ಮಕ್ಕಳು ಅವಳಿ ಆಗಿದ್ದಾಗ, ಅವಳಿ ಜವಳಿ ಮಕ್ಕಳು ಗಂಡು ಮಕ್ಕಳು ಹುಟ್ಟಿದ್ರೆ ತಾಯಿ ಮನೆಯಲ್ಲಿ ಯಾವ ಕಾರಣಕ್ಕೂ ಏನು ತಿಳ್ಕೊಂಡಿಲ್ಲ, ಏನು ಗೊತ್ತಿಲ್ಲ. ಆಸ್ತಿಯನ್ನ ಹೆಂಗ್ ಬೇಕಂಗ್ ಬೇಲಿ ಹಾಕೊಂಡು ನಂದೇ ಆಸ್ತಿ ಅಂತ ಅನ್ಕೊಂಡು ದೇವರಿಗೆ ಜನರಿಗೆ ಎಲ್ಲರಿಗೂ ಬಾಯಿ ಟಾಟಾ ಮಾಡಿ ಆ ಕಾರಣದ ಫಲದಿಂದ ನಿಮಗೆ 2 ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿದ್ದಾರೆ. ಹೆಣ್ಣು ಹುಟ್ಟಿದೆ ನಿಮ್ಮ ಯಜಮಾನರ ಮನೆ, ಗಂಡು ಹುಟ್ಟಿದ ದೆಸೆಯಿಂದ ನಿಮ್ಮ ತಂದೆ ಮೇಲೆ ಇರ್ತಕ್ಕಂಥ ಸತ್ಯವನ್ನ ತಿಳ್ಕೊಳ್ಳಿ ಅಂತ ಭಗವಂತ ಅವಳಿ ಜವಳಿ ಕೊಟ್ಟ. ನೀವು ಕೇಳಕ್ ಹೋಗಿಲ್ಲ. ತಪ್ಪ್ಯಾರದ್ದು? ಮಕ್ಕಳು ನಮ್ಗೆ ಹೇಳಿದ ಮಾತು ಕೇಳಲ್ಲ ಅಂತಾನೋ, ಅಥವಾ ಮದುವೆ ಆಗಲ್ಲ ಅಂತಾನೋ, ಅಥವಾ ಆರೋಗ್ಯ ಚೆನ್ನಾಗಿಲ್ಲ ಅಂತಾನೋ, ನಿಮ್ದು ಏನೇ ವಿಚಾರ ಇದ್ರು ಅವಳಿ ಜವಳಿ ಹುಟ್ಟಿದ ಮೇಲೆ ಕುಟುಂಬದಲ್ಲಿ ನಡೆದಿರತಕ್ಕಂತಹ ಘೋರ ಅಪರಾಧ ಏನು ಅಂದ್ರೆ ಏನನ್ನೂ ಮಾಡಿಲ್ಲ, ಮಾಡುವುದಿಲ್ಲ, ಗೊತ್ತಿಲ್ಲ, ನಂಬಿಲ್ಲ ಅಂತಕ್ಕಂತಹ ಇತಿಹಾಸ ತೋರಿಸುತ್ತೆ. ಅಮ್ಮ ಅರ್ಥ ಆಯ್ತಾ? ಅಷ್ಟೇ ಅಮ್ಮ. ಇದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಕ್ಕಳ ಮೇಲೆ ದೂರ ಕೊಡಬೇಡಿ, ಮಕ್ಕಳ ಬಗ್ಗೆ ಏನು ಅನ್ಕೋಬೇಡಿ. ಫಸ್ಟ್ ನಮ್ಮ ಕರ್ತವ್ಯವನ್ನ ತಪ್ಪು ಮಾಡಿದೀವಿ ಅಂತ ತಿಳ್ಕೊಳ್ಳೋದೇ ಮೊದಲನೇ ಕೆಲಸ. ತಿಳ್ಕೊಳ್ಳಿ, ಒಳ್ಳೇದಾಗತ್ತೆ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವಾಗಲೇ ಆಹಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾವ ಆಹಾರವನ್ನು ಸೇವಿಸಿದ್ರೆ ಉತ್ತಮ? ಇಲ್ಲಿ ಆಹಾರ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕಿನ್ನಮ್ಮ ಗುಣ ಅಂತಕ್ಕಂಥದ್ದು ಆಹಾರದಿಂದ ಬರುತ್ತೆ ಅಂತ ವಿಚಾರ ಹೇಳಿದೆ. ಹೌದು ಹೌದು. ಗುಣ ಯಾವ್ದ್ರಿಂದ ಬರುತ್ತೆ? ಆಹಾರದಿಂದ. ಆಹಾರ ಸೇವನೆಯಿಂದ ಗುಣ ಬರುತ್ತೆ, ಗುಣ ಇರುತ್ತೆ. ಇಲ್ಲಿ ನಾವು ಮಾತಾಡ್ತಿರೋದು ಮನಸ್ಸು, ಹೌದಾ? ಈ ಮನಸ್ಸಿಗೆ ಪ್ರಸನ್ನತೆ ಬರ್ತಕ್ಕಂಥದ್ದು, ನೆಮ್ಮದಿ, ತೃಪ್ತಿಯಾಗಿ ಆರಾಮಾಗಿದ್ದೀನಪ್ಪ, ನನಗೇನು ಯೋಚನೆ ಇಲ್ಲ, ಭಗವಂತ ಕೊಟ್ಟಂಗೆ ಎಲ್ಲ ತೃಪ್ತಿಯಾಗಿದೆ, ಆ ಖುಷಿ ಎಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಆಸ್ತಿ ಸಂಪಾದನೆ ಮಾಡ್ಬೋದು, ಮನಸ್ಸು ತೃಪ್ತಿಯನ್ನ ಸಂಪಾದನೆ ಮಾಡಕ್ ಆಗಲ್ಲ. ಚೆನ್ನಾಗಿರ್ಬೇಕತ್ತೆ ಎಲ್ರಿಗೂ ಆಸೆನೆ, ಆದ್ರೆ ಅದ್ರ ಬಗ್ಗೆ ನಾವು ಯಾವುದೇ ಪರೀಕ್ಷೆಗಳನ್ನ ಕಟ್ಟಿಲ್ಲ. ಮನಸ್ಸು ಚೆನ್ನಾಗಿರಕ್ಕೆ ಯಾವ ಪರೀಕ್ಷೆ ಕಟ್ಟಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಹೌದಾ? ಸೊ ಆದ್ರೂ ನಾವೇನ್ ಮಾಡ್ತೀವಿ, ಆಸ್ತಿ ಮಾಡಿದ್ರೆ ಚೆನ್ನಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ ಅಂತೀವಿ, ಮದುವೆ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ತೀವಿ ಅಂತೀವಿ, ಹೌದಾ? ಮಕ್ಕಳು ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ರೆ ನೆಮ್ಮದಿಯಾಗಿರ್ತೀವಿ ಅಂತೀವಿ. ಒಬ್ಬ ಮಗನ ಮದುವೆ ಮಾಡಿದ್ರೆ ಪರವಾಗಿಲ್ಲ, ಇನ್ನೊಬ್ಬರು ಮಾಡ್ಬಿಟ್ರೆ ಇಬ್ಬರು ಸೊಸೆ ಬಂದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಮದುವೆ ಮಾಡ್ತಾರೆ. ಇನ್ನೂ ಕಷ್ಟ ಜಾಸ್ತಿ ಆಗತ್ತೆ ಅಂದ್ರೆ ನಮ್ ಜನಕ್ಕಿನ್ನೂ ಗೊತ್ತಿಲ್ಲ. ಅಂದ್ರೆ ನಮ್ಮ ಕಲ್ಪನೆಗಳು ಏನಾಗ್ತಾ ಇದೆ ಅಂದ್ರೆ ನಮ್ಮ ಮನಸ್ಸು ರಿಪೇರಿ ಮಾಡ್ತಾ ಇಲ್ಲ, ಇನ್ನೂ ಜಾಸ್ತಿ ಮಾಡಿ ಮನಸ್ಸಿಗೆ ಹಿಂಸೆ ಆಗ್ತಾ ಇದೆ. ಯಾಕೆ? ಆಸೆ ಬಂತಲ್ಲ ಇಲ್ಲಿ. ಆ ಆಸೆ ಅನ್ನೋದು ನಮ್ಮ ಮನಸ್ಸನ್ನ, ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಈ ಆಸೆ ಬರೋತ್ತಪ್ಪ ಅಂದ್ರೆ ಅದಕ್ಕೆ ರಿಪೇರಿ ಏನು, ಅದು ತಿಳ್ಕೊಳ್ತಕ್ಕಂಥ ವಿಷಯಕ್ಕೆ ಬರಬೇಕು. ಇದಕ್ಕೆ ಕಾರಣ ಇಷ್ಟೇ, ನಾವು ಮನೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಲೆಕ್ಕದಲ್ಲಿ ಒಂದು ಆರೋಗ್ಯ ಬೇಕು. ಆರೋಗ್ಯ ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ಇರಬೇಕು, ಇನ್ನೊಂದು ಮನಸ್ಸು ಚೆನ್ನಾಗಿರ್ಬೇಕು, ನೆಮ್ಮದಿ ಇರಬೇಕು. ಒಂದು ಆರೋಗ್ಯ, ಇನ್ನೊಂದು ಮನಸ್ಸು. ಈ ಸಂಭಾಷಣೆ ನಿಲ್ಸಲ್ಲ, ನಮ್ಗೆ ದೊಡ್ಡ ಹಿಂಸೆ ಆಗತ್ತೆ. ಏನ್ ಮಾಡೋಣ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ಮನಸ್ಸು, ಒಂದು ಆರೋಗ್ಯ. ಹೌದು. ಇದು ನಮ್ಮ ವಾಸದ ಮನೆಯಲ್ಲಿ ಇರ್ತಕ್ಕಂಥದ್ದು. ಆರೋಗ್ಯ ಮತ್ತೆ ಮನಸ್ಸು ಮನೆಯಲ್ಲೇ ಇರ್ತಕ್ಕಂಥದ್ದು. ಯಾವುದು ಅಂದ್ರೆ ಒಂದು ಮುಂಬಾಗಿಲು, ಒಂದು ಹಿಂಬಾಗಿಲು. ಮನಸ್ಸಿರೋದು ಯಾವುದು? ಹಿಂಬಾಗಿಲಲ್ಲಿ. ಆರೋಗ್ಯ ಇರೋದು ಯಾವುದು? ಮುಂಬಾಗಿಲಲ್ಲಿ. ಅಮ್ಮ, ಈಗ 2 ಬಾಗಿಲು ಇರ್ತಕ್ಕಂಥ ಮನೆ ಎಲ್ಲಿದೆ? ಎಲ್ಲಿದೆ? 2 ಬಾಗಿಲು ಇರ್ತಕ್ಕಂಥ ಮನೆ ಎಲ್ಲಿದೆ ಅಂದ್ರೆ ಪೂರ್ವ ಪಶ್ಚಿಮ ಕೇಳ್ತಾ ಇರೋದು. ಉತ್ತರ ದಕ್ಷಿಣಕ್ಕೂ ಇಟ್ಕೊಂಡಿ ಸ್ವಾಮಿ ಅಂತ ನನ್ ಗೊತ್ತಿಲ್ಲ. ಪೂರ್ವ ಪಶ್ಚಿಮಕ್ಕೆ 2 ಬಾಗಿಲು ಇದೆಯಾ ನಿಮ್ಮ ಮನೆ? ದಯವಿಟ್ಟು ನೋಡ್ಕೊಳ್ಳಿ. ಪೂರ್ವ ಪಶ್ಚಿಮದಲ್ಲಿ. ಆರೋಗ್ಯ ಬೇಕಾ? ಪೂರ್ವದ ಬಾಗಿಲು, ಹೌದಾ? ಮನಸ್ಸು ನೆಮ್ಮದಿ ಬೇಕಾ? ಪಶ್ಚಿಮದ ಬಾಗಿಲು. ಪಶ್ಚಿಮ. ಈಗ ಈ ಪೂರ್ವ ಪಶ್ಚಿಮ ಏನಕ್ಕೆ ಬೇಕಾಗತ್ತೆ?
ಯಾವ ಶಾಸ್ತ್ರಕ್ಕನುಸಾರವಾಗಿ ಅರ್ಥ ಆಗಬೇಕು ಅಂತ 2 ಬಾಗಿಲು ಇಡಲೇಬೇಕು ಅಂತ ಪ್ರಶ್ನೆ ಬರುತ್ತೆ. ಹೌದಾ? ಬರುತ್ತಲ್ವಾ? ಆದರೆ 2 ಬಾಗಿಲು ಏನಕ್ಕೆ ಬೇಕು ಅಂದ್ರೆ ಹೆಣ್ಣು ಮಕ್ಕಳಿಗೋಸ್ಕರವಾಗಿ 2 ಬಾಗಿಲು ಬೇಕು. ಹೆಣ್ಣು ಮಕ್ಕಳಿಗೋಸ್ಕರವಾಗಿ ನಾನು ಅವಾಗಲೇ ಹೇಳಿದೆ ಒಳ್ಳೆಯ ಆಭರಣ ಯಾವುದು ಅಂತ. ಈ ಆಭರಣ ಯಾವುದು ಅಂದ್ರೆ ಮನೆಗೆ ಹಿಂಬಾಗಿಲು. ಯಾವುದು ಅಂದ್ರೆ ಮನೆಗೆ ಹಿಂಬಾಗಿಲು. ಮನೆಯ ಹೆಂಗಸರಿಗೆ, ಹೆಣ್ಣು ಮಕ್ಕಳು ಯಾರು ಹೆಂಗಸರಿರ್ತಾರೆ ಅಷ್ಟು ಜನಕ್ಕೂ ಮನೆಯ ಹಿಂಬಾಗಿಲಿದ್ದಾಗ ಆ ಮನೆಯಲ್ಲಿ ಮನಸ್ಸು ಪ್ರಸನ್ನತೆಯಾಗಿರ್ತಕ್ಕಂತಹ ಸ್ಥಿತಿ ಆ ಬಾಗಿಲಿದ್ರೆ ಆ ಮನಸ್ಸು ಸಿಕ್ಕತ್ತೆ. ಯಾಕೆ ಅಂದ್ರೆ ಚಂದ್ರನ ಭಾಗ ಅದು. ಈಗ ಅಲ್ಲಿ ಯಾಕೆ ಬಾಗಿಲು ಹಿಂದ್ಗಡೆ ಬಾಗಿಲು ಬೇಕೇ ಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹೆಣ್ಣು ನೆಮ್ಮದಿಯಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಯಾವ್ಯಾವುದು ಕೈ, ಕಾಲು, ಮನಸ್ಸು, ಮಾತು ಇದಿಷ್ಟು ಚೆನ್ನಾಗಿರ್ಬೇಕು ಹೆಣ್ಣಿಗೆ. ಹೌದಾ? ದೇಹದಲ್ಲಿ ಯಾವುದು ನೋವಿರಬಾರದು, ಮುಖ್ಯ ತಾನೆ? ನೋವಿರಬಾರದು. ಮನಸ್ಸು ಮತ್ತೆ ಮೃದುವಾದ ಮಾತು ಬೇಕು. ಮನಸ್ಸು ಚೆನ್ನಾಗಿದ್ರೆ ಮಾತು ಮೃದುವಾಗಿರುತ್ತೆ. ಹೌದಾ? ಯಾವ ಹೆಣ್ಣಿಗೆ ಬೇಡ, ಎಲ್ಲ ಹೆಣ್ಣಿಗೂ ಬೇಕು. ಆದ್ರೆ ಎಷ್ಟು ಜನ ಹೆಣ್ಣು ಮಕ್ಕಳಿಗಿದೆ, ಎಷ್ಟು ಜನ ಮನೇಲಿರ್ತಕ್ಕಂಥ ಹೆಂಡತಿ ಅವ್ರಿಗಿದೆ ವಟ 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 ಯಾಕೆ ಹೊಡ್ಕೋತೀಯ ಸುಮ್ಮನೆ, ಈಗ ತಾನೇ ಮನೆಗೆ ಬಂದಿದ್ದೀನಿ ಅಂತ ಎಷ್ಟೋ ಜನ ಗಂಡನ ಬೈತಾರೆ, ಗಂಡ ಹೆಂಡತಿಗೆ ಬೈತಾರೆ. ನಾನು ಹೊಡ್ಕೊಳ್ಳೋದೇ ನಿಮ್ಗೆ ಆಗತ್ತೆ, ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ನೀವು ಅಂತ ಅಲ್ಲಿ ರಿವರ್ಸ್ ಆಗತ್ತೆ. ಇದಕ್ಕೆ ಕಾರಣ ಏನಂದ್ರೆ ಪ್ರತಿ ತಿಂಗಳು ರಜಾ ಆಗ್ತಕ್ಕಂಥ ಹೆಣ್ಣು, ಇದು ತುಂಬಾ ನಾಜೂಕಾದ ವಿಚಾರ. ಪ್ರತಿ ತಿಂಗಳಲ್ಲಿ ಆಗ್ತಕ್ಕಂಥ ರಜಾ ಅಂತ ಏನಿದೆ ಹೆಣ್ಣಿಗೆ, ಹೌದಾ, ಆ ಪೀರಿಯಡ್ಸ್ ಆಗುವಂತ ಹೆಣ್ಣು ಮಕ್ಕಳು ಮುಂಬಾಗಲನ್ನ ಪ್ರವೇಶ ಮಾಡಿದರೆ ಹುಚ್ಚುತನ ಪ್ರಾಪ್ತಿ. ಹಿಂಬಾಗ್ಲಲ್ಲೇ ಓಡಾಡಬೇಕು. ಮುಂಬಾಗಲನ್ನ ಪ್ರವೇಶ ಮಾಡಿದ್ರೆ 3 ದಿನದವರೆಗೂ ಯಾವುದೇ ಹೆಣ್ಣು ಮುಂಬಾಗಲೇ ಪ್ರವೇಶ ಮಾಡಿದ್ರೆ ಋತುವಾದವರು ಅಂದ್ರೆ ಪ್ರತಿ ತಿಂಗಳು ಆದವರು, ಅವರ ಆರೋಗ್ಯ ಪೂರ್ಣವಾಗಿ ಕೆಟ್ಟೋಗಿರುತ್ತೆ, ಸತ್ತೋಗಿರುತ್ತೆ. ಅದಕ್ಕೋಸ್ಕರವಾಗಿ ಮನೆಯ ಹಿಂಬಾಗಲು ಬೇಕು. ಆಮೇಲೆ ಗಂಡಸರು ಚೌರ ಮಾಡಿಸ್ಕೊಂಬತ್ತಾರಲ್ಲ, ಹೇರ್ ಕಟಿಂಗ್, ಅವರು ಮುಂಬಾಗ್ಲಿಂದ ಬರಂಗಿಲ್ಲ, ಹಿಂಬಾಗ್ಲಿಂದಾನೇ ಬರಬೇಕು. ಯಾತಕ್ಕೆ ಹಿಂಬಾಗ್ಲಿಡಬೇಕು ಅನ್ನೋದು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ಪಶ್ಚಿಮದಲ್ಲಿ ಬಾಗಿಲು ಯಾಕೆ ಇಡ್ಲೇಬೇಕು ಅಂತಕ್ಕಂಥ ಸತ್ಯ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಹೆಂಗಸರಿಗೆ ಒಂದು, ಗಂಡಸರಿಗೆ ಒಂದು ಹಿಂಬಾಗಿಲೇ ಸತ್ಯ. ಈಗ ಆ ಬಾಗಿಲಲ್ಲಿ ನಾವು ಮೇನ್ ಡೋರಲ್ಲೇ ಓಡಾಡ್ತೀವಿ ಅಂದ್ರೆ ಆ ಮನೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳು ನಿಮ್ಮ ಮಾತನ್ನ ಧಿಕ್ಕರಿಸುವಂತ ಮಕ್ಕಳೇ ಆಗಿರ್ತಾರೆ. ಅದು ಹೆಂಡತಿ ಇರಬಹುದು, ಮಗಳಾಗಿರಬಹುದು, ಯಾರೇ ಆಗಿರ್ಬೋದು. ಧಿಕ್ಕರಿಸ್ತಾರೆ. ನೀವ್ ಹೇಳ್ದಂಗ್ ಮದ್ವೆನೂ ಮಾಡ್ಕೊಳಲ್ಲ, ನೀವ್ ಹೇಳ್ದಂಗ್ ಕೇಳೋದೂ ಇಲ್ಲ, ನೀವ್ ಏನ್ ಹೇಳಿದ್ರು ಒಪ್ಪಲ್ಲ. ಯಾಕೆ ಅಂದ್ರೆ ಮನಸ್ಥಿತಿಗನುಸಾರವಾಗಿ ಹಿಂಬಾಗಿಲನ್ನ ನೀವು ಇಟ್ಟಿದ್ದೀರಾ. ಇಲ್ಲಿ ಬೆಳಿಗ್ಗೆ ನಾನು ಹೇಳಿರ್ತಕ್ಕಂಥದ್ದು ಮುಂಜಾನೆ, ಸಂಜೆ, ಮುಸ್ಸಂಜೆ, ಈ ಎರಡು ಬಾಗಿಲಿಗೆ ಬೇಕು. ಮುಂಜಾನೆ ಪೂರ್ವಕ್ಕೆ ಬೇಕು, ಮುಸ್ಸಂಜೆ ಪಶ್ಚಿಮಕ್ಕೆ ಬೇಕು. ಎಷ್ಟು ಅರ್ಥಗರ್ಭಿತವಾಗಿದೆ ಸ್ವಲ್ಪ ಯೋಚನೆ ಮಾಡಬೇಕು. ಹೌದಾ? ಆದ್ರೆ ನಾವು ಈ ಸತ್ಯನೇ ಅರ್ಥ ಮಾಡ್ಕೊಂಡು ಮನೆ ಕಟ್ಟಿಲ್ಲ ಅಂದ್ರೆ ಆರೋಗ್ಯವಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಯಾಕೆ ಹಿಂಗ್ ಆಡ್ತಾರೆ, ನನ್ನ ಹೆಂಡತಿ ಯಾಕೆ ಹಿಂಗ್ ಆಡ್ತಾರೆ ಅಂತ ಪ್ರಶ್ನೆ ಹಾಕಿದ್ರೆ ಇದನ್ನ ನೀವು ಶಾಸ್ತ್ರ ಕೇಳ್ಕೊಂಡು, ಅದಕ್ಕೆ ಉದಾಹರಣೆ ಹೇಳಿದೆ ನಾನು. ಮಾಂಸ ತಿನ್ನೋರಿಗೆ ಯಾವ ಕಾರಣಕ್ಕೂ ಗಣಕೂಟಗಳು, ಹೆಸರು ಬಲ, ಹೊಂದಾಣಿಕೆ ಬರಲ್ಲ. ಈಗ ಮದುವೆ ಮಾಡೋರಿಗೆ ಮಾಂಸ ತಿನ್ನೋರಿಗೆ ಒಂದು ಪಂಚಾಂಗ ಇದೆಯಾ? ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ಪಂಚಾಂಗದಲ್ಲಿ ಮಾಂಸ ತಿನ್ನೋರ್ಗೆ ಒಂದು ಪಂಚಾಂಗ, ಮಾಂಸ ತಿಂದಿರೋರ್ಗೆ ಒಂದು ಪಂಚಾಂಗ ಇದೆಯಾ ಪ್ರಪಂಚದಲ್ಲಿ? ಇಲ್ಲ ಅಲ್ಲ. ಅದನ್ನ ಹೇಳ್ತಿರೋದು ನಾನು ಒಬ್ನೇ. ಈಗ ನೀವು ಹೋಗ್ಬಿಟ್ಟು ಸ್ವಾಮಿ ನಮ್ಮ ಹೆಣ್ಣು ಮಾಂಸ ತಿನ್ನತ್ತೆ ತಿನ್ನಲ್ಲ ಹೆಣ್ಣು ಗಂಡು ಅಂತ ಯಾರೋ ಹೋಗಿ ಶಾಸ್ತ್ರ ಕೇಳ್ತಾರ? ಹೋಗ್ಲಿ, ಶಾಸ್ತ್ರ ಹೇಳೋರು ಹೆಣ್ಣು ಗಂಡು ನೀವು ಯಾರು ವೆಜ್ಜಾ ನಾನ್ ವೆಜ್ ಅಂತ ಕೇಳ್ತಾರ? ಇಲ್ವಲ್ಲ. ಇಲ್ಲಿ ಜಾತಿ ಪ್ರಶ್ನೆ ಮಾತಾಡ್ತಾ ಇಲ್ಲ ನಾನು. ಕಾರಣ ಏನಪ್ಪಾ ಅಂದ್ರೆ ದೇಹ ಹೊಂದಾಣಿಕೆ ಆಗದೆ ಇರತಕ್ಕಂಥದ್ದು, ಮನುಷ್ಯನ ದೇಹ ಹೊಂದಾಣಿಕೆ ಆಗದೆ ಇರತಕ್ಕಂಥದ್ದು ಮಾಂಸ. ಯಾಕೆ ಅಂದ್ರೆ ಹರಗಲಿಕ್ಕೆ ನಮ್ಮ ದೇಹದಲ್ಲಿ ತಾಕತ್ತಿಲ್ಲ. ಅಲ್ಲ, ತಿಂದ ಮೇಲೆ ದೇವರು ಅರಗಿಸಲ್ವಾ ಅಂತ ನೀವು ಅನ್ಕೊಂಡ ನನಗೆ ಗೊತ್ತಿಲ್ಲ. ತಿನ್ಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ತಿನ್ನಿ. ಆದ್ರೆ ಅದರದೊಂದು ಕ್ರಮ ಇದೆ. ಯಾರು ತಿನ್ನಬೇಕು, ಯಾರು ತಿನ್ನಬಾರ್ದು, ಈ ಕ್ರಮವನ್ನು ಅನುಸರಿಸಿದಾಗ ಅದು ಸರಿ ಹೋಗತ್ತೆ. ಈ ವಯಸ್ಸಾಯ್ತಾ ಚಪಲತೆ ಜಾಸ್ತಿ ಅಲ್ವಾ? ಅವ್ರು ತಿನ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಒಟ್ಕೊಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಚಿಕ್ಕವರು ಕೋಪ ಬರೆಸ್ತಾರೆ. ಹೌದಾ? ಮನೆಯಲ್ಲಿ ದಿನ ಜಗಳ ಆಗತ್ತಾ ಇಲ್ವಾ? ಆಗುತ್ತೆ.
ಈಗ ತಿನ್ನಬೇಡ ಅಂದ್ರೆ ಜಗಳ, ತಿಂದ್ರೆ ಜಗಳ. ಹೆಂಗ್ ಬದುಕೋದು ಮನೆಯಲ್ಲಿ? ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ಕಾರಣ ಏನಂದ್ರೆ ಅದು ಜೀರ್ಣ ಆಗುವಂತ ಶಕ್ತಿ ನಿಮ್ಮಲ್ಲಿ ಇದ್ರೆ, ಆ ಕೆಲಸವನ್ನ ನೀವು ಮಾಡ್ತಾ ಇದ್ರೆ ತಿನ್ನಿ. ನಿಮ್ಗೆ 3 ಇಡ್ಲಿ ತಿನ್ಬಿಟ್ಟು ಕರಗಿಸ್ಕೊಳ್ದೇ ಇರುವಂತ ಮಟ್ಟಕ್ಕಿರೋ ನೀವು ನಾನುವೇ ಚೆನ್ನಾಗಿ ರುಚಿಯಾಗೈತೆ ಅಂತ ಬಾರಿಸ್ಬಿಟ್ರೆ ಹೊಟ್ಟೆ ಏನಾಗ್ಬೇಕು? ಹೌದಾ? ಹೌದು. ಅದು ಹೊರಗೆ ಬರಕ್ಕೆ ಎಷ್ಟು ದಿನ ಬೇಕು ಅಂತ ನಿಮ್ಗೆ ಅರ್ಥ ಆಗಲ್ಲ ಅವಾಗ. ಯಾಕೆ ಅಂದ್ರೆ ಟೇಸ್ಟ್ ಅದು ಹೊರಗೆ ಬರೋವರೆಗೂ ನಿಮ್ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರ್ತದೆ. ಹೌದಾ? ಇದು ನಮಗೆ ಗೊತ್ತಿಲ್ಲ. ಈಗ ಶಾಸ್ತ್ರ ಅಂತಕ್ಕಂತಹ ವಿಚಾರದಲ್ಲಿ ನಾವೆಷ್ಟು ಅವಮಾನ ಮಾಡ್ತಾ ಇದೀವಿ ಸ್ವಲ್ಪ ಯೋಚನೆ ಮಾಡಮ್ಮ. ಹೌದು ಅಲ್ವಾ? ಈಗ ಈ ವಿಚಾರ ನೀವೇ ಯೋಚನೆ ಮಾಡ್ಕೊಳ್ಳಿ ಕೂತ್ಕೊಂಡು ವೀಕ್ಷಕರೇ. ಮದುವೆ ಮಾಡುವಾಗ ಹೊಂದಾಣಿಕೆ ಮಾಡಿ ಹೆಸರು ಬಲಕ್ಕೆ ಶಾಸ್ತ್ರ ಕೇಳಿ ಮದುವೆ ಮಾಡುವಂತ ನಾವು ಯಾಕೆ ಯಾರು ಚೆನ್ನಾಗಿಲ್ಲ ಅಂದ್ರೆ ಮಾಂಸಾಹಾರಕ್ಕೆ ಶಾಸ್ತ್ರ ಬರಲ್ಲ. ಶಾಸ್ತ್ರದಲ್ಲಿ ಮಾಂಸಾಹಾರಿಗಳಿಗೆ ಯಾವ ಕಾರಣಕ್ಕೂ ಈ ಗ್ರಹ ಬಲ ನಕ್ಷತ್ರ ಯಾಕೆ ಬೇಕು ಅಂದ್ರೆ ಈ ನಕ್ಷತ್ರದಲ್ಲಿ ತಂದೆ ತಾಯಿ ಏನ್ ತಿಂದ ಅಭ್ಯಾಸ ಇದೆ, ಎಷ್ಟೊತ್ತು ತಿಂದ ಅಭ್ಯಾಸ ಇದೆ, ಅದು ಕರಗಿಸಿದಾರ ಇಲ್ವಾ ಅಂತಕ್ಕಂಥದ್ದೇ ನೀವು ಹೊಟ್ಟೆಲಿ ಹುಟ್ಟೋ ಮಗು. ಅರ್ಥ ಆಯ್ತಮ್ಮ? ಮಾಂಸಾಹಾರಿಗಳಾಗ್ಲಿ ಸಸ್ಯಾಹಾರಿಗಳಾಗ್ಲಿ ನೀವ್ ಯಾವ ರೀತಿ ಯಾವ ಸಮಯಕ್ಕೆ ಏನೇನ್ ತಿಂದಿದ್ದೀರಾ, ಅದನ್ನ ಎಷ್ಟು ಕರಗಿಸಿದ್ದೀರಾ, ಎಷ್ಟು ಹೊರಗಡೆ ಕಳಿಸಕ್ಕೆ ನಿಮ್ ಕೈಲಿ ಸಾಧ್ಯ ಆಗಿದೆ. ಅಮ್ಮ ತಿನ್ನೋದು ಗೊತ್ತು, ಹೊರಗೆ ಕಳ್ಸಕ್ಕೆ ಮನುಷ್ಯನ ಕೈನಲ್ಲಿ ಏನು ಮಾಡಕ್ಕಾಗಲ್ಲ. ಒಂದೇ ಗೊತ್ತಿರೋದು ವಾಕ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಅಪ್ರಾಣೆ ಆಗಲ್ಲ. ತಿಂದಿರೋದಕ್ಕೆ ನೀವು ವಾಕ್ ಮಾಡಿದ್ರೆ ಇಡೀ ದಿನ ವಾಕ್ ಮಾಡಿದ್ರು ಆಗಲ್ಲ, ಕಾಲ್ ಬಿದ್ದೋಯ್ತವೆ, ಎಷ್ಟೊಂದು ನೋವು ಬಂದ್ಬಿಡ್ತಾರೆ, ನನ್ನ ಕಾಲ್ ಆಗಲ್ಲ ಅಂತ. ಈ ರೀತಿ ಆಗಿರ್ತಕ್ಕಂಥದ್ದಕ್ಕೆ ಹರಗಿಸುವ ಶಕ್ತಿ ನಮಗೆ ಗೊತ್ತಿಲ್ಲ ಅಂದಾಗ ಸಸ್ಯಾಹಾರಿ ಆಗ್ಲಿ ಮಾಂಸಾಹಾರಿ ಆಗ್ಲಿ ನಿಮ್ಮ ಮನಸ್ಥಿತಿ ಹೊಂದಾಣಿಕೆ ಬರಲ್ಲ. ಎಲ್ಲೇ ಹೋಗಿ ಕಾಶಿಗೆ ಹೋಗಿ ಬಂದ್ರು, ಎಲ್ಲಿ ಹನಿಮೂನ್ಗೆ ಹೋಗಿ ಬಂದ್ರು, ಹನಿಮೂನ್ಗೆ ಹೋದ್ರೂ ಗಂಡ ಹೆಂಡತಿ ಜಗಳ ಆಡ್ತಾರೆ. ಹೌದು. ಖರ್ಚು ಮಾಡ್ಕೊಂಡು ಚೆನ್ನಾಗಿ ಜಾಲಿಯಾಗಿ ಹೋಗಿ ಬರೋಣ ಅಂತ ಹೋಯ್ತಾರೆ. ಹೋಯ್ತಾನೆ ಜಗಳ ಆಡ್ಕೊಂಡು ಆ ಕಡೆಯಿಂದ ಬರುವಾಗ ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಬರೋ ಸಾಧ್ಯತೆ ಇರುತ್ತೆ. ಹೌದು ಹೌದು. ಅದೇ ರೀತಿಯಾಗಿ ಆ ಲೆಕ್ಕಾಚಾರದಲ್ಲಿ ಬಂದಾಗ ಮೈಸೂರಲ್ಲಿ ಹೋಗಿ ಚಾಮುಂಡಿ ಬೆಟ್ಟ ನಂಜುಂಡೇಶ್ವರ ಇಬ್ಬರನ್ನು ನೋಡಿದ್ರೆ ಮನೆಗೆ ಬರೋವರೆಗೂ ಗಂಡ ಹೆಂಡತಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಆಗಿರ್ತಾರೆ. ಇದಕ್ಕೆ ಕಾಂಬಿನೇಷನ್. ನಂಜುಂಡೇಶ್ವರನ ದರ್ಶನ, ಚಾಮುಂಡೇಶ್ವರಿ ದರ್ಶನ. ಹೊಸದಾಗಿ ಮದುವೆ ಮಾಡ್ಕೊಂಡು ಯಾರು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಸ್ಟೈಲ ಕರ್ಕೊಂಡು ಆ ಕಡೆಯಿಂದ ಬರುವಾಗ ಮುಖ ಆ ಕಡೆ ಒಂದು ಈ ಕಡೆ ಒಂದು. ಆದ್ರೆ ಇವರಿಬ್ಬರನ್ನು ಯಾಕೆ ದರ್ಶನ ಮಾಡಬಾರ್ದು? ಇಬ್ರು ದೇವರಲ್ವಾ? ಸತ್ಯಾನೇ. ಆದ್ರೆ ಚಾಮುಂಡೇಶ್ವರಿ ನಂಜುಂಡೇಶ್ವರನ್ ಏನಾಗಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ನೀವು ಹಂಗ ಅನ್ಕೊಂಡಿದ್ದೀರಾ. ಇದು ತಿಳ್ಕೊಬೇಕಲ್ಲ. ನಾವು ದೇವ ದರ್ಶನ ಮಾಡ್ಬೇಕಾದ್ರೂ ಸಂಬಂಧ ಹೇಗೆ, ದರ್ಶನ ಮಾಡೋದ್ರಿಂದ ನಮ್ಗೆ ಒಳ್ಳೇದ ಕೆಟ್ಟದ್ದ? ಅಲ್ಲ ದೇವ್ರಲ್ವಾ? ಎಲ್ಲಾ ದೇವ್ರು ಒಳ್ಳೇದ್ ಮಾಡಲ್ವೇ? ಮರಿ ಕತ್ತರಿಸೋ ದೇವ್ರಿಗೆ ಮಂತ್ರ ಹೇಳಿದ್ರೆ ಬಗ್ಗಲ್ಲ, ಅದಕ್ಕೆ ಮರಿನೇ ಕಟ್ ಮಾಡ್ಬೇಕು ಅಲ್ಲಮ್ಮ. ಮಂತ್ರ ಹೇಳೋ ದೇವ್ರಿಗೆ ಮರಿ ಕತ್ತರಿಸಕ್ ಆಗಲ್ಲ. ಇದನ್ನ ಪ್ರತಿಯೊಬ್ರು ತಿಳ್ಕೋಬೇಕು. ಯಾವ್ಯಾವ ದೇವರಿಗೆ ಏನೇನು ಆಹಾರ ಕೊಡ್ತೀವೋ ಹಂಗೆ ನಮ್ಮ ಮನಸ್ಸು ಹಾಳಾಗತ್ತೆ, ನಮ್ಮ ದೇಹ ಹಾಳಾಗತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿ ನಾವು ತಿಳ್ಕೊಳ್ಬೇಕಾದಂತ ವಿಚಾರ ಇಷ್ಟೇ. ನಾವು ಮಾಡಬೇಕಾಗಿರುತ್ತ ನಮ್ಮ ಆಹಾರ ಸೇವನೆಯಿಂದ ಆ ಕ್ರಮ ತಪ್ಪಿರುವ ಕಾರಣ ಗಂಡ ಹೆಂಡತಿ ಯಾವ ಕಾರಣಕ್ಕೂ ಹೊಂದಾಣಿಕೆ ಆಗೋದಕ್ಕೆ ಮನಸ್ಥಿತಿ ಯಾವ ಕಾರಣಕ್ಕೂ ಸಿಕ್ಕಿಲ್ಲ. ಅದಕ್ಕೆ ಪ್ರಯತ್ನ ಮಾಡೋದಾದ್ರೆ ಹೇಳ್ಕೊಡೋಣ. ಒಳ್ಳೇದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದ ಗುರೂಜಿ. ನೋಡಿದ್ರಲ್ಲ ವೀಕ್ಷಕರೇ.